ಮಹೋತ್ಸವದಲ್ಲಿ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅತ್ಯಂತ ಗೌರವದಿಂದ ಅವರಿಗೆ ನಮನಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಅವರಿಗೆ ನಾವೆಲ್ಲರೂ ಕೂಡ ಅತ್ಯಂತ ಗೌರವವನ್ನು ಸಲ್ಲಿಸ್ತಕ್ಕಂಥ ಇದೊಂದು ಸಂದರ್ಭ. ಭಾರತ ದೇಶಕ್ಕೆ ಇಡೀ ವಿಶ್ವದಲ್ಲೇ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಕೊಟ್ಟು ಆ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಗೌರವದಿಂದ ನಾವು ಬಾಳ್ವೆಯನ್ನ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಬಹುಶಃ 12ನೇ ಶತಮಾನದಲ್ಲಿ ಬಸವಣ್ಣವರ ಒಂದು ವಿಚಾರಧಾರೆಗಳನ್ನು ಅದನ್ನು ಅತ್ಯಂತ ಶ್ರದ್ಧೆಯಿಂದ ಅವರ ಗಮನದಲ್ಲಿ ಇಟ್ಟುಕೊಂಡು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ಅಲ್ಲಂಪ್ರಭು ಅವರ ನೇತೃತ್ವದಲ್ಲಿ ಅನುಭವ ಮಂಟಪದಲ್ಲಿ ಏನೊಂದು ಸಮಾನತೆ ಮತ್ತು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮ ಹಕ್ಕು ಅಂತಕ್ಕಂಥ ವಿಚಾರಧಾರೆಗಳನ್ನ ಇಟ್ಕೊಂಡು ಅವತ್ತೇನು ಚರ್ಚೆಗಳಾಗ್ತಾ ಇತ್ತು ಅದನ್ನೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಅದ್ಭುತವಾಗಿರ್ತಕ್ಕಂಥ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟು ಇವತ್ತು ಇಡೀ ವಿಶ್ವ ನಮ್ಮ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅತ್ಯಂತ ಗೌರವದಿಂದ ಹೊಗಳಿರ್ತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅವತ್ತೇನು ದೇಶಕ್ಕೆ ಸ್ವಾತಂತ್ರ್ಯವನ್ನ ತರಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿ ಅವರು ಸಂಕಲ್ಪವನ್ನು ಮಾಡಿ ನಮ್ಮ ಜಿಲ್ಲೆಯ ಬೆಳಗಾವದಲ್ಲಿ ಅವತ್ತು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂಕಲ್ಪ ಸಭೆ ಆಯಿತು. ಆ ಸಂಕಲ್ಪ ಸಭೆ ಆಗಿ ಇವತ್ತಿಗೆ 100 ವರ್ಷಗಳ ಗತಿಸಿ ಹೋಗಿರ್ತಕ್ಕಂಥದ್ದು. ಮಹಾತ್ಮ ಗಾಂಧೀಜಿ ಅವರ ಸ್ವಾತಂತ್ರ್ಯದ ಕನಸು ಅದು ನೆನಸಾಗಬೇಕು ಅಂತ ಹೇಳಿ ನಮ್ಮ ಜಿಲ್ಲೆಯ ಪುಣ್ಯಭೂಮಿ ಚೆನ್ನಮ್ಮನ ನಾಡಿನಲ್ಲಿ ಅವರ ಸಂಕಲ್ಪ ಏನು ಮಾಡಿದ್ರು. ಆ ಸಂಕಲ್ಪದ ಅನುಗುಣವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇವತ್ತು 76ನೇ ಸ್ವಾತಂತ್ರ್ಯೋತ್ಸವದ ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಂತೋಷದ ಸಂಗತಿ ಏನಂದ್ರೆ ಯಾವತ್ತು ಒಂದು 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿ ಅವರು ಸಂಕಲ್ಪ ಮಾಡಿದ್ದು ಅದು ಒಂದು 100 ವರ್ಷ ಗತಿಸಿ ಹೋಗಿರ್ತಕ್ಕಂಥ ಬೆಳಗಾವಿಯಲ್ಲಿ ಮೊನ್ನೆ ಆ ಸವಿ ನೆನಪಿಗಾಗಿ ಗಾಂಧಿ ಭಾರತ ಅಂತಕ್ಕಂಥ ಒಂದು ಸಭೆಯನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡಿರ್ತಕ್ಕಂಥದ್ದು ನಮ್ಮ ಸುದೈವ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಭಾಗದಲ್ಲಿ ಒಂದು ಹಸಿರು ಕ್ರಾಂತಿ ಆಗಬೇಕು ಅಂತಕ್ಕಂಥ ಸಂಕಲ್ಪವನ್ನು ಏನು ನಾವು ತೊಟ್ಟಿದ್ದೀವಿ ಆ ಸಂಕಲ್ಪಕ್ಕನುಗುಣವಾಗಿ ಇವತ್ತು ಹಿಂದೆ ಆಗಿರ್ತಕ್ಕಂಥ ಕರಿಮಸೂತಿ ಯಾತ್ರೆ ಇರಬಹುದು, ಅದರ ಜೊತೆಗೆ ಹಳ್ಯಾಳಿ ಯಾತ್ರೆ ನೀರಾವರಿ ಇರಬಹುದು. ಇವತ್ತು ಅತ್ಯಂತ ಸಂತೋಷದ ಸಂಗತಿ ಅಂದ್ರೆ ಬಹುದಿನಗಳ ನೆರಗುದಿಗೆ ಬಿದ್ದಿರ್ತಕ್ಕಂಥ ಬಸವೇಶ್ವರಿ ಯಾತ್ರೆ ನೀರಾವರಿಯನ್ನ ಇವತ್ತು ಪ್ರಾಯೋಗಿಕವಾಗಿ 12 ಗಂಟೆಗೆ ಅದನ್ನ ನಾವು ಪ್ರಾರಂಭ ಮಾಡ್ತಕ್ಕಂಥ ಸನ್ನಿವೇಶ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಅಥಣಿ ಕ್ಷೇತ್ರ, ಅಥಣಿ ತಾಲೂಕ ಸಂಪೂರ್ಣ ನೀರಾವರಿ ಆಗಬೇಕು ಅಂತಕ್ಕಂಥ ಏನು ಕನಸನ್ನ ಕಂಡಿದ್ದೀವಿ, ಆ ಕನಸು ಇವತ್ತು ನೆನಸಾಗ್ತಕ್ಕಂಥ ದಿನ ಹತ್ತಿರ ಬಂದಿದೆ ಅಂತಕ್ಕಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಇವತ್ತು ಕೊಟ್ಟಲಿಗೆ ಅಮಾಜೇಶ್ವರಿ ಯಾತ್ರೆ ನೀರಾವರಿ ಅತ್ಯಂತ ಬರದಿಂದ ಇವತ್ತು ಕಾಮಗಾರಿ ಸಾಗಿದೆ. ನಿಮಗೆ ನಾನು ಭರವಸೆ ಕೊಡ್ತೀನಿ, ಇದೇ ಜನವರಿ 26ನೇ ತಾರೀಕು ಮುಂದಿನ ವರ್ಷ ಇದೇ ದಿವಸ ಅದನ್ನ ಪ್ರಾಯೋಗಿಕವಾಗಿ
ನಾವು ಗುರಿಯಾಗಿ ಇಟ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ.